ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮೊದಲನೇ ಸಲ ವಿಡಿಯೋ ಕ್ಲಿಕ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಗೌರಿ ಮನೆಗೆ, ಗೌರಿ ತವ್ರ ಮನೆಗೆ ವಿವೇಕ್ ಅಜ್ಜ ಅಜ್ಜಿ 3 ಜನನೂ ಹೋಗಿದ್ದಾರೆ. ಗೌರಿ ಮನೆಯಲ್ಲಿ ತುಂಬಾ ದುಃಖ ಆಗ್ತಿರುತ್ತೆ. ಅಪ್ಪ ಅಂತೂ ತುಂಬ ಅಳ್ತಾ ಇರ್ತಾರೆ. ಅಪ್ಪ ಅಮ್ಮ ಇಬ್ಬರೂ ತುಂಬ ಗೋಳಾಡ್ತಾ ಇರ್ತಾರೆ. ಆ ನಡುವೆ ಇವರೆಲ್ಲರೂ ಹೋಗಿರ್ತಾರೆ. 3 ಜನನು ವಿವೇಕ್ ಅಜ್ಜ ಅಜ್ಜಿ ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಳ್ರಿ, ನಮ್ಮನೆ ಮಗನಿಂದನೇ ತಪ್ಪಾಗಿರೋದು. ಒಂದು ಒಳ್ಳೆ ನಿಮ್ಮನೆಯಿಂದ ಒಂದು ಒಳ್ಳೆ ಶಿಲ್ಪ ಕಳಿಸಿ ಆ ಶಿಲ್ಪಿನ ಹಾಳು ಮಾಡಿರೋ ಅಂಥದ್ದು ನಮ್ಮನೆ ಹುಡುಗ, ನಮ್ಮನೆ ಮಗ. ಹಂಗಾಗ್ಬಿಟ್ಟು ನಾವು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಆದಷ್ಟು ಬೇಗ ನಾವು ಮದುವೆನೇ ಫಿಕ್ಸ್ ಮಾಡಿ ಮದುವೆ ಮಾಡಿಬಿಡೋಣ ಅನಿಕೇತಾಗೆ, ಮೋನಿಕಾಗೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಇಲ್ಲಿ ಚಂಚಲ ಹತ್ರ ಹೇಳ್ತಾರೆ, ನಾವು ಗೌರಿ ತವ್ರ ಮನೆಗೆ ಹೋಗಿದ್ವಿ, ಇವತ್ತು ಮದುವೆನೇ ಫಿಕ್ಸ್ ಮಾಡ್ಕೊಂಬಂದಿದ್ವಿ, ಇನ್ನೊಂದು ವಾರದಲ್ಲಿ ಮದುವೆ ಮಾಡಿಬಿಡೋಣ ಅನಿಕೇತಾಗೆ ಮೋನಿಕಾಗೆ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಚಂಚಲ, ಸಾಧ್ಯನೇ ಇಲ್ಲ, ನಾನು ಒಪ್ಪೋದೇ ಇಲ್ಲ, ಯಾರನ್ನು ಕೇಳಿ ಮದುವೆ ಫಿಕ್ಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ತಾಳೆ. ಮನೆಗಿದ್ದಾರೆ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಚಂಚಲನ ಕೇಳ್ತಾರೆ. ಯಾಕೆ ನೀನು ಆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದೀಯಾ ನಿನ್ನ ಮಗನಿಗೆ ಅಂತ ಹೇಳಿದಾಗ, ಆ ಬಡವ್ರ ಮನೆ ಹುಡುಗಿನ ನಾನು ತಂದ್ಕೊಳದ, ನನ್ನ ಮಗು ಮದುವೆ ಮಾಡ್ಕೊಳದ, ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಯಾಕೆ ಗೌರಿನ ವಿವೇಕ್ಗೆ ನೀನು ಕರ್ಕೊಂಬಂದು ಮುಸ್ಕಾಕ್ಸಿ ಮದುವೆ ಮಾಡಿಸಿದೆ ತಾನೇ, ಅವಳು ಬಡವ್ರ ಮನೆಯವಳು ಅಂತ ಅವತ್ತಿರಲಿಲ್ವಾ? ವಿವೇಕ್ಗಾದರೆ ಮದುವೆ ಮಾಡಿಸಿದೆ, ಇವತ್ತು ನಿನ್ನ ಮಗಳಿಗೆ ಮದುವೆ ಮಾಡ್ಕೊಳಕ್ಕೆ ಅವಳು ಬಡವ್ರ ಮಗಳು ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಇಲ್ಲ, ದಿಕ್ಕಿಲ್ಲದೆ ಇರೋ ಆ ಹುಡುಗಿನ ನಾನು ಸೊಸೆ ಅಂತ ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಐಫೈ ಲೈಫ್ನ ಲೀಡ್ ಮಾಡಬೇಕು, ರಾಯಲ್ ಆಗಿರಬೇಕು, ಅಂಥದ್ರಲ್ಲಿ ಆ ಗತಿ ಇಲ್ಲದೆ ಇರೋ ಹುಡುಗಿನ ಕರ್ಕೊಂಬಂದು ನನ್ನ ಮಗಗೆ ಮದುವೆ ಮಾಡ್ಕೊಳಕ್ಕೆ ನೀವೆಲ್ಲರೂ ಸಂಚಾಗ್ತಾ ಇದ್ದೀರಾ, ನಮ್ಮನ್ನು ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ ಅಂತ ಹೇಳಿ ಜೋರಾಗಿ ಎಲ್ಲರ ಜೊತೆನೂ ಜಗಳ ಮಾಡ್ತಾಳೆ ಚಂಚಲ. ಯಾರು ಏನೇ ಹೇಳಿದ್ರು ಒಪ್ಪಲ್ಲ. ಆವಾಗ ಸರಿತಾ, ಗತಿ ಇಲ್ಲದೆ ಇರೋಳು ಅಂತ ಹೇಳ್ತೀಯ ಮೋನಿಕಂಗೆ, ನೀನು ಗತಿ ಇಲ್ಲದೆ ಇರೋಳು, ಅದನ್ನು ಮರ್ತಿದ್ಯಾ ನೀನು? ನಿಮ್ಮ ಅಪ್ಪ ನಿನ್ನನ್ನು ಎಲ್ಲಾದರೂ ಅನಾಥಾಶ್ರಮದ ಬಿಟ್ಟಿದ್ರೆ ಏನು ಮಾಡ್ತಿದ್ದೆ? ಗತಿ ಇಲ್ಲದೆ ಎಲ್ಲೋ ಬಿದ್ದಿದ್ದಳನ್ನ ನಾವು ಕರ್ಕೊಂಬಂದು ಮನೆ ಮಗಳು ಥರ ಸಾಕಿದ್ದೀವಿ. ನೀನಿನ ಮನೆ ಮಗಳು ಅಲ್ಲ ಅಷ್ಟಕ್ಕೂ, ಅದನ್ನು ನೆನ್ಪಿಟ್ಕ. ಗತಿ ಇಲ್ದಿರೋಳು ನೀನು, ಅವಳಲ್ಲ. ಮೋನಿಕನ ಗತಿ ಇಲ್ಲದೆ ಇರೋಳು ಅಂತೀಯಾ ಅಂತ ಹೇಳ್ಬಿಟ್ಟು ಜೋರಾಗಿ ಸರಿತಾನು ಬೈತಾಳೆ. ಆಗ ಅಜ್ಜಿನೂ ಹೇಳ್ತಾರೆ, ನೋಡು, ಈ ಮನೆ ಮಗಳಾಗಿರ್ಬೇಕು ಅಂದರೆ ನೀನು ಒಪ್ಕೊಳ್ಲೇಬೇಕು ಈ ಮದುವೆನ ಅಂದಾಗ, ಇಲ್ಲ ಅಮ್ಮ, ಸಾಧ್ಯನೇ ಇಲ್ಲ, ನಾನು ಒಪ್ಪಲ್ಲ, ನನ್ನಿಂದ ಅದು ಆ ಮೋನಿಕನ ಮಾತ್ರ ಸೊಸೆ ಅಂತ ಒಪ್ಪೋಕ್ಕಾಗೋದೇ ಇಲ್ಲ, ನಾನು ಅಷ್ಟು ಸುಲಭವಾಗಿ ನನ್ನ ಮಗುಗೆ ನಾನು ಅವಳನ್ನ ಮದುವೆ ಮಾಡ್ಕೊಳಲ್ಲ. ಅವಳಿಗೇನು ದುಡ್ಡು ಬೇಕಾ? ಅವಳಿಗೆ ಬೇಕಾಗಿರೋ ದುಡ್ಡು ತಾನೇ, ಆ ದುಡ್ಡನ್ನ ಬಿಸಾಕಿ ಅವಳನ್ನು ತೊಲಗಿಸ್ಬಿಡಿ. ಇವನ ಲೈಫಿಂದ ಇರಬಾರ್ದು ಅವಳು ಇವನ ಲೈಫಲ್ಲಿ, ಅನಿಕೇತ್ ಲೈಫಲ್ಲಿ ಬರಬಾರ್ದು, ನಾನು ಸೊಸೆಯಾಗಿ ಒಪ್ಕೊಳಲ್ಲ ಅಂತ ಹೇಳ್ಬಿಟ್ಟು ಜೋರ ಜಗಳ ಮಾಡಿದಾಗ ಗೌರಿ ಸಿಟ್ಟು ಬರುತ್ತೆ. ದುಡ್ಡು ಬಿಸಾಕಿ ಅವಳನ್ನು ತೊಲಗಿಸ್ಬಿಡ್ದೆ ಅಂತ ಹೇಳ್ತೀರಲ್ಲ ನಮ್ಮ ಅಕ್ಕನ, ಯಾಕೆ ನೀನೇನು ಒಪ್ಕೊಳ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಹೆಂಗೆ ಒಪ್ಪಿಸ್ಬೇಕು ಅಂತ ಹೇಳಿ ಗೊತ್ತು ನನಗೆ. ಹೋಗ್ತೀನಿ, ಕೋರ್ಟ್ ಮೆಟ್ಲೇರ್ತೀನಿ, ಆವಾಗ ಗೊತ್ತಾಗುತ್ತೆ ನಿನ್ನ ಮಗ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಥರ ಆದಾಗ ಗೊತ್ತಾಗುತ್ತೆ ಅಂತ ಅಂದ ತಕ್ಷಣ ಅಜ್ಜ ಅಜ್ಜಿ ನೋಡಿದ್ಯಾ ಹೆಂಗೆ ಹೇಳ್ತಾ ಇದ್ದಾಳೆ ಗೌರಿ ಅಂತ? ಆ ಥರ ಆಗಬೇಕಾ? ಆ ಥರ ಆಯಿತು ಅಂತಂದರೆ ಹೇಳು, ಆ ಥರನೇ ಆಗಬೇಕು ಅಂದರೆ ಆಗಲಿ. ಗೌರಿ ಹೇಳ್ತಾ ಇದ್ದಾಳೆ ತಾನೇ, ಒಪ್ಕೊ ಈಗಾದರೂ. ಇಷ್ಟೆಲ್ಲ ನಮ್ಮ ಮನೆ ಮರ್ಯಾದೆನೇ ಹೋಗಿದೆ, ಇನ್ನೇನು ನಿನ್ನ ಮಗ ಜೈಲ ಕೊಳೆಯೋ ಥರ ಮಾಡ್ತಾಳೆ, ಆ ಥರ ಮಾಡಬೇಕಾ? ಇಲ್ಲ ಮದುವೆಗೆ ಒಪ್ತೀಯ ಅಂದಾಗ, ಇಲ್ಲ, ನಾನು ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಒಪ್ಪೋದೇ ಇಲ್ಲ, ನಾನು ಈ ಮದುವೆಗೆ ಒಪ್ಪೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇರ್ತಾಳೆ. ಆಗ ಅನಿಕೇತ್ಗಂತೂ ಫುಲ್ ಶಾಕ್ ಆಗಿರ್ತಾನೆ, ಏನೂ ಮಾತಾಡಲ್ಲ. ವಿವೇಕು ಕೂಡ ಬರ್ತಾನೆ. ಅಷ್ಟರಲ್ಲಿ ವಿವೇಕು ಬಂದ ತಕ್ಷಣ, ನನ್ನನ್ನು ಈ ಥರ ಹೇಳಿ ನನ್ನನ್ನು ಮಾತ್ರ ಆ ಥರ ಮುಸ್ಕಾಕಿ ಮದುವೆ ಮಾಡಿಸಿದ್ರಲ್ಲ, ಈಗ ನಿನ್ನ ಮಗನಿಗೆ ಮದುವೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂದ ತಕ್ಷಣ ಎಲ್ಲರೂ ಆಯಿತು, ನೀನು ಸಹ ಮಾತಾಡ್ತಾ ಇದೀಯ ಅಂತಾರೆ. ಅದಾದಮೇಲೆ ಎಲ್ಲರೂ ಮನೆಯಾಗಿದ್ದ ಕವಿನೂ ಕೂಡ ಮಾತಾಡ್ತಾರೆ, ಅಜ್ಜ ಅಜ್ಜಿ ಚಿಕ್ಕಪ್ಪ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಬೈತಾರೆ. ಚಂಚಲಗಂತೂ ಸಖತ್ತಾಗಿ ಬೈತಾರೆ. ಎಷ್ಟೇ ಬೈದ್ರೂ ಅವಳು ಏನು ಅರ್ಥನೇ ಮಾಡ್ಕೊಳಲ್ಲ. ನಿನ್ನ ಮಗ ಇವತ್ತು ಕೆಟ್ಟ ದಾರಿಗೆ ಹೋಗೋದಕ್ಕೆ, ಕೆಟ್ಟ ತಪ್ಪು ಮಾಡೋದಕ್ಕೆ ಕಾರಣ ಆಗಿರೋದು ನೀನು. ಇವತ್ತು ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಮಗಂಗೆ ಸಪೋರ್ಟಾಗಿ ಮಾತಾಡ್ತಾ ಇದೆಯಲ್ಲ, ಮುಂದೆ ಇನ್ನೂ ದೊಡ್ಡ ತಪ್ಪು ಮಾಡ್ತಾನೆ, ನೆನ್ಪಿಟ್ಕ. ಈಗಲೇ ತಿದ್ದಿ ಬುದ್ಧಿ ಹೇಳಿ ಅವನನ್ನು ಒಳ್ಳೆ ಜಾಡಿಗೆ ತಂದು ಅವನ ಮದುವೆ ಮಾಡಿಸು ಮೋನಿಕಾ ಜೊತೆ. ಇಲ್ಲ ಅಂದರೆ ಅವನು ಇನ್ನೂ ದೊಡ್ಡ ತಪ್ಪು ಮಾಡ್ತಾನೆ, ಅವಾಗ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಬೈತಾರೆ ಎಲ್ಲರೂ. ಇಲ್ಲ, ನನ್ನ ಮಗ ಏನೋ ಒಂದು ತಪ್ಪು ಮಾಡಿದ್ದಾನೆ ಅಂದ ತಕ್ಷಣ ನನ್ನ ಮಗನ ಮೇಲೆ ಯುದ್ಧ ಸಾರ್ತಾ ಇದ್ದೀರಾ, ಮನೆಯಾಗಿದ್ದಾರೆಲ್ಲ ನನ್ನ ಮಗನ್ನೇನು ಬಲಿಪಶು ಮಾಡ್ತಾ ಇದ್ದೀರಾ? ಹೋಗಿ ಆ ಮೋನಿಕನ ಜೊತೆ ಮದುವೆ ಮಾಡಿ ನನ್ನ ಮಗನ ಏನು ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಪ್ರಶ್ನೆ ಕೇಳ್ತಾಳೆ. ನಿನ್ನ ಮಗ ಮಾಡಿರೋ ತಪ್ಪಿಗೆ ಈ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ನನ್ನ ಮಗ ಅಂಥ ತಪ್ಪು ಏನು ಮಾಡಿದ್ದಾನೆ? ಆ ಹುಡುಗಿನೇ ಅಂಥವಳು ಯಾರ್ಯಾರ ಜೊತೆ ಸುತ್ತಾಡಿದ್ಲು ಏನೋ, ನನ್ನ ಮಗನ್ನ ಇವತ್ತು ಬಲಿಪಶು ಮಾಡ್ತಾ ಇದ್ದಾಳೆ ಆ ಹುಡುಗಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೋಪ
ಬರುತ್ತೆ. ನಿನ್ನ ಮಗ ಅಂಥವನಾಗಿದ್ದರೆ ಆ ಹುಡುಗಿನ ಮದುವೆ ಮನೆಯಿಂದ ಕರ್ಕೊಂಡೋಗಿರೋದು CCTV ಕ್ಯಾಮ್ರಾದಲ್ಲಿದೆ ತಾನೇ, ಅದನ್ನೆಲ್ಲ ನೋಡಿದ್ದೀವಿ ತಾನೇ, ಸಾಕ್ಷಿ ಎಲ್ಲ ನೋಡಿದ ಮೇಲೂ ಆ ಹುಡುಗಿ ತಪ್ಪು ಮಾಡಿ ನಿನ್ನ ಮಗನೇ ತಪ್ಪು ಮಾಡಿರೋದು ಅಂತ ಕಾಣಿಸ್ತಾ ಇದೆ ತಾನೇ, CCTV ಕ್ಯಾಮ್ರಾದಲ್ಲೆಲ್ಲ ನೋಡಿದ್ದೀರಾ, ಸಾಕ್ಷಿ ಎಲ್ಲ ನೋಡಿದ್ರೂ ಇವತ್ತು ಯಾಕೆ ಒಪ್ತಾ ಇಲ್ಲ ನೀನು ಅಂತ ಹೇಳ್ಬಿಟ್ಟು ಎಲ್ಲರೂ ಚಂಚಲನಿಗೆ ಬೈದ್ರೂ ಅಷ್ಟು ಜನಕ್ಕೂ ಚಂಚಲ ಉತ್ತರ ಕೊಡ್ತಾಳೆ. ಇಲ್ಲ ಇಲ್ಲ ಅಂತಲೇ ವಾದ ಮಾಡ್ತಾಳೆ. ಕೋರ್ಟ್ ಮೆಟ್ಟಿಲೇರ್ತೀನಿ ಅಂದರೂ ಸಹ ಒಪ್ಪೋದೇ ಇಲ್ಲ. ಅಷ್ಟು ವಾದ ಮಾಡ್ತಾಳೆ. ನಾನು ಆಗದೆ ನನ್ನ ಮಗಳನ್ನ ಅವಳನ್ನು ಮೋನಿಕನ ಮದುವೆ ಮಾಡ್ಕೊಳ್ಳೋದೇ ಸಾಧ್ಯನೇ ಇಲ್ಲ ಅಂತಲೇ ಹೇಳಿ ವಾದ ಮಾಡಿಬಿಡ್ತಾಳೆ. ಎಲ್ಲರಿಗೂ ಉತ್ತರ ಕೊಡ್ತಾಳೆ. ಆದ್ರೂ ಎಲ್ಲರೂ ಹೇಳ್ತಾರೆ ಆ ಮದುವೆ ಆದರೆ ಮಾತ್ರ ನಿಮಗೆ ಈ ಮನೆಗೆ ಜಾಗ. ಅಜ್ಜಿ ತಾತ ಇಬ್ಬರು ಹೇಳ್ತಾರೆ ಅವಳು ಮೋನಿಕನ ಮದುವೆ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಈ ಮನೇಲಿ ಜಾಗ ಇರುತ್ತೆ, ಇಲ್ಲ ಅಂತಂದರೆ ಆ ತಕ್ಷಣವೇ ನೀವು ತೊಲಗಬೇಕಾಗುತ್ತೆ. ನಿನ್ನ ಮಗನ ಕರ್ಕೊಂಡು ನೀನು ಹೋಗೋಕ್ಕೆ ರೆಡಿ ಇರು ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಹೇಳ್ತಾರೆ. ನಂತರ ಇಲ್ಲಿ ಗೌರಿ ಅತ್ತೆಗೆ ಟೀ ತೊಗೊಂಡ್ಬಂದ್ಬಿಟ್ಟು ಅತ್ತೆ ಟೀ ತೊಗೊಳ್ಳಿ ಅಂತ ಹೇಳ್ತಾಳೆ. ಸರಿತಾ ಅತ್ತೆ ಅಂತ ಇದೆಯಾ, ಯಾರನ್ನ ಅತ್ತೆ ಅಂತ ಇದೆಯಾ ಅಂತ ಹೇಳಿದಾಗ ನಿಮ್ಮನ್ನೇ ಅತ್ತೆ ಅಂತ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಅತ್ತೆ ಅನ್ನೋ ಅಂತ ಯಾರು ಹೇಳಿದ್ದು, ಸೊಸೆ ಅಂತ ನಾನೇನು ಒಪ್ಪಿಲ್ಲಲ್ಲ ಇನ್ನೂ, ನೀನು ಯಾಕೆ ನನ್ನ ಅತ್ತೆ ಅಂತೀಯ ಅಂತ ಹೇಳಿದ ತಕ್ಷಣ ನೀವು ಸೊಸೆ ಅನ್ರಿ ಬಿಡ್ರಿ, ನಾನು ಅತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತೀನಿ ಅಂತ ಹೇಳ್ತಾಳೆ. ಇಷ್ಟು ದಿನ ದೂರ ನಿಂತ್ಕೊಂಡ್ಬಿಟ್ಟು ಮೇಡಮ್ ಅಂತ ಮಾತಾಡ್ಸ್ತಾ ಇರೋಳು ಇಷ್ಟೊಂದು ಸಲಿಗೆಯಿಂದ ಹತ್ರ ಬಂದ್ಬಿಟ್ಟು ಅತ್ತೆ ಅಂತ ಇದೆಯಾ, ನಿನ್ನ ಸ್ಥಾನ ಏನು ಅನ್ನೋದನ್ನು ನೀನು ನೆನ್ಪಿಟ್ಕೋ, ನಾನು ಯಾವತ್ತೂ ನಿನ್ನ ಸೊಸೆ ಅಂತ ಒಪ್ಪೋದು ಇಲ್ಲ ಅಂತ ಹೇಳ್ತಾರೆ. ಆಗ ದೂರ ಇರ್ತಿದ್ಯಲ್ಲ ನಿನಗೆ ಭಯದಿಂದ ಅಂತ ಹೇಳ್ತಾರೆ. ಭಯದಿಂದ ದೂರ ಇರ್ತಿರ್ಲಿಲ್ಲ ಅತ್ತೆ, ನಾನು ಪ್ರೀತಿಯಿಂದನೇ ದೂರ ಇರ್ತಿದ್ದೆ, ಆದರೆ ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅಂತ ಹೇಳಿ ಸರಿತಾ ಹತ್ರ ಹೇಳಿದಾಗ ನಾನು ಯಾವತ್ತೂ ಈ ಜನ್ಮದಲ್ಲೇ ನಿನ್ನ ಸೊಸೆ ಅಂತ ಒಪ್ಪೋದೇ ಇಲ್ಲ ನೆನ್ಪಿಟ್ಕೊ ಅಂತ ಹೇಳ್ತಾರೆ. ನಂತರ ವಿವೇಕ್ ಹತ್ರ ಬಂದುಬಿಟ್ಟು ವಿವೇಕನ ಗೌರಿ ಹೇಳ್ತಾಳೆ, ಇವತ್ತು ಸತ್ಯ ಎಲ್ಲ ಸಾಬೀತು ಮಾಡಿದ್ದೀನಿ, ನಾನು ನಿರ್ದೋಷಿ ಅಂತ ಹೇಳಿ ಇವತ್ತು ಸಾಬೀತಾಯ್ತಲ್ಲ, ನನಗಂತೂ ತುಂಬ ಖುಷಿಯಾಯಿತು, ನಿಮಗೂ ಸಹ ಖುಷಿಯಾಗಿರ್ಬೇಕಲ್ವಾ ಅಂತ ಹೇಳ್ತಾಳೆ. ವಿವೇಕ್ಗಂತೂ ಸ್ವಲ್ಪನೂ ಆ ಮಾತಿನ ಮೇಲೆ ನಂಬಿಕೆನೇ ಇರೋದಿಲ್ಲ, ಆದರೂ ಗೌರಿ ಮೇಲೆ ಒಂಚೂರು ಪ್ರೀತಿನೂ ಇರೋದಿಲ್ಲ ಅನ್ನೋ ಥರನೇ ವರ್ತನೆ ಮಾಡ್ತಾ ಇರ್ತಾರೆ. ಆಗ ವಿವೇಕ್ ಹತ್ರ ಬಂದುಬಿಟ್ಟು ಎರಡೂ ಕೈ ಹಿಡ್ಕೊಂಡ್ಬಿಟ್ಟು ನಿಮಗೆ ಇನ್ಮೇಲೆ ಖುಷಿ ಅನಿಸುತ್ತಲ್ವಾ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯ್ತಲ್ವಾ, ಅಷ್ಟು ದೊಡ್ಡ ತಪ್ಪೆಲ್ಲ ಮಾಡಿರೋನೋ ಅನ್ನಿಕೇತು, ನನ್ನ ಮೇಲೆ ಏನೋ ತಪ್ಪನ್ನು ಹೊರ್ಸೋಕ್ಕೆ ಬಂದರು, ಇವತ್ತು ಅವರೆಂಥ ತಪ್ಪು ಮಾಡಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಾಯಿತು, ಎಲ್ಲ ಪ್ರಪಂಚಕ್ಕೆ ಗೊತ್ತಾಯಿತು ನಾನು ಎಂಥವಳು ಅಂತ ಹೇಳ್ಬಿಟ್ಟು ವಿವೇಕ್ ಹತ್ರ ಕೈ ಹಿಡ್ಕೊಂಡ ತಕ್ಷಣ ವಿವೇಕ್ಗೆ ಸಖತ್ ಕೋಪ ಬರುತ್ತೆ. ವಿವೇಕ್ ದೂರ ತಳ್ಳಿಬಿಡ್ತಾನೆ. ಒಂದೇ ಸಲ ದೂರ ತಳ್ಳಿ ದೂರ ನಿಂತ್ಕೋ ಅಂತ ಹೇಳಿದ ತಕ್ಷಣ ಗೌರಿ ಅಂತೂ ಫುಲ್ ಶಾಕಾಗಿ ನಿಂತ್ಕೊಂಡ್ಬಿಡ್ತಾಳೆ. ಇದೇನಿದು ಇವರು ಈ ಥರ ಮಾತಾಡ್ತಾರೆ ಅಂತ. ಆವಾಗ ನೀನು ಈ ಮನೇಲಿ ಮಾತ್ರ ಸೊಸೆಯಾಗಿ ಜಾಗ ಸಿಕ್ಕಿದೆ ಅಷ್ಟೇ, ನನ್ನ ಮನಸ್ಸಲ್ಲಿ ಮಾತ್ರ ನಿನ್ನ ಯಾವತ್ತೂ ಹೆಂಡತಿ ಜಾಗ ಸಿಕ್ಕೋದು ಇಲ್ಲ, ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಗೌರಿ ಅಂತೂ ಫುಲ್ಲು ದುಃಖವಾಗಿ ನಿಂತ್ಕೊಂಡ್ಬಿಡ್ತಾಳೆ. ಇಷ್ಟೆಲ್ಲ ಆದರೂ ಸಹ ಇವರು ಇನ್ನೂ ನನ್ನ ಮನಸ್ಸನ್ನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಮನೆಯಲ್ಲಿ ಮೋನಿಕಾ ಒಂದು ಮೇಕಪ್ ಕಿಟ್ಟನ್ನು ಆರ್ಡರ್ ಮಾಡಿದ್ದಾಳೆ. ಅದು 11,000ಕ್ಕಿಂತ ಜಾಸ್ತಿ ರೂಪಾಯಿದು ಒಂದು ಮೇಕಪ್ ಕಿಟ್ಟನ್ನು ಆರ್ಡರ್ ಮಾಡಿದ್ದಾಳೆ ಆನ್ಲೈನಲ್ಲಿ. ತಗೊಂಡು ಬಂದಂಥ ಆರ್ಡರ್ ಕೊಡೋಕ್ಕೆ ಬಂದಿರೋರು ಆರ್ಡರ್ ಬಂದಿದೆ ಅಂತ ಹೇಳಿದ ತಕ್ಷಣ ಇಲ್ಲಿ ಚಿನ್ನು ನಮ್ಮನೆಗೆ ಆರ್ಡರ್ ಬಂದಿದೆಯಾ, ಇದ್ಯಾರಪ್ಪ ಆರ್ಡರ್ ಮಾಡಿರೋರು ನಮ್ಮನೆಗೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದಾಗ ಅದು 11,000 ರೂಪಾಯಿದ್ದಾಗಿರುತ್ತೆ. ಅದಕ್ಕೆ ಇಷ್ಟೊಂದು ದುಡ್ಡಿಂದ ನಮ್ಮನೇಲಿ ಯಾರೂ ಬುಕ್ ಮಾಡಿರಲ್ಲ, ನಮ್ಮನೆದಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ವಾಪಸ್ ಹೋಗಿ ಅಂತ ಹೇಳೋ ಅಷ್ಟೊತ್ತಿಗೆ ಮೋನಿಕಾ ಬಂದುಬಿಟ್ಟು ಅದನ್ನು ನಾನೇ ಆರ್ಡರ್ ಮಾಡಿರೋದು ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಇಷ್ಟೊಂದು ರೇಟಿಂದ ಏನು ಆರ್ಡರ್ ಮಾಡಿದ್ಯಾ ನೀನು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಾನು ಇದು ಮೇಕಪ್ ಕಿಟ್ಟು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಗೊಳ್ತಾಳೆ. ಅದನ್ನು ತಗೊಂಡ ತಕ್ಷಣ ಚಿನ್ನುಗೆ ಡೌಟ್ ಬರುತ್ತೆ, 11,000 ಗಟ್ಟಲೆ ದುಡ್ಡು ಇವಳಿಗೆ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿ ಕೇಳ್ತಾಳೆ. ಎಲ್ಲಿಂದ ಬಂದಿದೆಯೋ ಅದು ನನ್ನಿಷ್ಟ ಅದು ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗಾಡ್ತಾಳೆ. ನೋಡು ನಾನು ಮಾತ್ರ ಸುಮ್ಮನೆ ಇರಲ್ಲ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಇದು ಏನು ಅಂತ ಹೇಳು ಅಂತ ಹೇಳ್ತಾಳೆ. ಆವಾಗ ಇದು ಮೇಕಪ್ ಕಿಟ್, ಇದು ನಾನು ದಿನ ಬಂದು ರಾಯಲ್ ಫ್ಯಾಮಿಲಿಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ ಅಂದಾಗ ನಾನು ಗೌರಿ ಥರ ಇರೋಕ್ಕಾಗುತ್ತಾ, ಗೌರಿ ಥರ ಹೋಗೋಕ್ಕಾಗುತ್ತಾ, ನಾನು ಯಾವತ್ತೂ ಸ್ವಲ್ಪ ರಾಯಲ್ ಆಗಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಡೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಈ ಮೇಕಪ್ ಕಿಟ್ಟನ್ನು ಆರ್ಡ್ರ್ ಮಾಡಿದ್ದೀನಿ, ತಗೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಚಿನ್ನು ಅಂತೂ ಫುಲ್ ಶಾಕ್ ಆಗ್ತಾಳೆ. ಗೌರಿ ಅಕ್ಕನ ಬಗ್ಗೆ ನೀನು ಮಾತಾಡಬೇಡ ಯಾವತ್ತು, ಇನ್ನೊಂದು ಸಲ ಏನಾದರೂ ಗೌರಿ ಅಕ್ಕನ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನಿನ್ನ ಅಂತ ಹೇಳ್ಬಿಟ್ಟು ಕೂಗಾಡ್ತಾಳೆ. ನೋಡು ನಾನು ಈಗ ಈ ಮೇಕಪ್ ಕಿಟ್ನ ತಗೊಂಡಿದ್ದೀನಿ, ನಾನು ಆ ಮನೆಗೆ ಸೊಸೆಯಾಗಿ ಹೋಗೋಳು, ನನ್ನ ಹತ್ರ ನೀನು ಇನ್ನೊಂದು ಸಲ ಎಲ್ಲ ಜಗಳ ಮಾಡೋಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳಿದ ತಕ್ಷಣ ಚಿನ್ನುಗಂತೂ ಸಖತ್ ಸಿಟ್ಟು ಬರುತ್ತೆ. ಗೌರಿ ಅಕ್ಕನ
ಬಗ್ಗೆನೇ ಮಾತಾಡ್ತಾಳಲ್ಲ ಇವಳು ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅವಳು ನೋಡಿಯೋ ಥರ ಕೂಗಾಡ್ತಾಳೆ ಚಿನ್ನು. ಅಷ್ಟರಲ್ಲಿ ಅವ್ರ ಅತ್ತೆನೂ ಹೇಳ್ತಾರೆ, ಸುಮ್ಮನೆ ಇರೋ ಚಿನ್ನು, ಅವಳು ಬೇರೆ ಮನೆಗೆ ಸೊಸೆಯಾಗಿ ಹೋಗಳ್ತಾನೆ, ಅನುಸರಿಸ್ಕೊಂಡು ಹೋಗಲಿ, ಏನಾದರೂ ಮಾಡ್ಕೊಳ್ಳಿ, ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಚಿನ್ನುಗೆ ಸಮಾಧಾನ ಮಾಡ್ತಾಳೆ. ಅಜ್ಜಿ, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ತುಂಬ ವ್ಯೂಸ್ ಬರ್ತಾಯಿದೆ 1000 ಗಟ್ಟಲೆ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.